ಹಾಯ್, ನಾನು ಡ್ಯಾನಿಯಲ್ ಡ್ಯಾನ್ಸಿ ಕ್ರಿಸ್ಟಫರ್, ಲೇಖಕ, ಪತ್ರಕರ್ತ. ನೀವು ನೋಡ್ತಾ ಇದ್ದೀರಾ ದ ಡ್ಯಾನಿಯಲ್. ಲಿಂಗಾಯಿತರು ಹಿಂದೂಗಳಿಗಿಂತ ಪುರಾತನರು ವಿಡಿಯೋಗೆ ನಿರೀಕ್ಷೆಯಂತೆ ಯಥಾ ಪ್ರಕಾರದ ಪ್ರತಿಕ್ರಿಯೆಗಳು ಬಂದಿವೆ. ಒಂದಷ್ಟು ಕಿಡಿಗೇಡಿತನದ ಕುಚೇಷ್ಟೆಯ ಪ್ರತಿಕ್ರಿಯೆಗಳು ಯಥಾ ಪ್ರಕಾರ ಬಂದಿವೆ. ಇವುಗಳಲ್ಲಿ ಒಂದಿಬ್ಬರು ಪುರುಷ ಜನನೇಂದ್ರಿಯದವರೆಗೆ ಹೋಗಿ ಬೈದಿದ್ದಾರೆ, ಅಮ್ಮನಕ್ಕನವರೆಗೆ ಹೋಗಿಲ್ಲ. ಇನ್ನು ಕೆಲವರು ನನ್ನ ಭಾಷೆಯನ್ನು ಹೀಯಾಳಿಸಿದ್ದಾರೆ. ಸರಿಯಾಗಿ ಕನ್ನಡ ಮಾತಾಡಪ್ಪ ಅಂತ ಒಬ್ಬರು ಪ್ರತಿಕ್ರಿಯೆ ಕಳಿಸಿದ್ದಾರೆ ಅಥವಾ ಬುದ್ಧಿವಾದ ಹೇಳಿದ್ದಾರೆ. ನನಗೆ ಕನ್ನಡ ಗೊತ್ತಿದೆ, ಕನ್ನಡದ ಏನಂತ ಗೊತ್ತಿಲ್ಲ. ಹಾಗೆಯೇ ಇನ್ನು ಕೆಲವರು ಬಹಳಷ್ಟು ಬುದ್ಧಿವಾದ ಹೇಳಿದ್ದಾರೆ, ಬಹಳಷ್ಟು ರೀತಿಯ ಕುಚೋದ್ಯ ಮಾಡಿದ್ದಾರೆ. ಇನ್ನೊಬ್ಬರು ನಾನು ಮದ್ಯಪಾನಿ ಇರಬಹುದು ಅಂತ ಹೇಳಿ ಬ್ಲ್ಯಾಕ್ ಡೇನಿಯಲ್ ತಗೊಂಡದ್ದು ಸ್ವಲ್ಪ ಹೆಚ್ಚಾಗಿದೆ ಅಂತ ಕುಚೋದ್ಯ ಮಾಡಿದ್ದಾರೆ. ಅದು ಬ್ಲ್ಯಾಕ್ ಡೇನಿಯಲ್ ಅಲ್ಲ, ಜಾಕ್ ಡ್ಯಾನಿಯಲ್ಸ್, ಅಮೇರಿಕಾದ ಖ್ಯಾತ ವಿಸ್ಕಿ. ಹಾಗೆ ನಾನು ಕೇವಲ 4% ABV ಇಂದ 8 ABV ವರೆಗೆ ಆಲ್ಕೋಹಾಲ್ ಇರುವ, ಅಂದರೆ ಮದ್ಯಸಾರ ಇರುವ ಬ್ರೀಸರ್ ಅನ್ನುವ ಪಾನೀಯವನ್ನು ಮಾತ್ರ ನಾನು ಸೇವಿಸ್ತೇನೆ, ಬೇರೆ ಯಾವ ಮದ್ಯಪಾನ ಮಾಡುವುದಿಲ್ಲ. ಹಾಗೆಯೇ ನನ್ನ ಬಾಲ್ಯದ, ಅಂದರೆ ಪ್ರಾಥಮಿಕ ಶಾಲೆಯ ಸಹಪಾಠಿ ಒಬ್ಬಳು, ಅವಳಿಗೆ ಈಗಲೂ ನಾನು ಅವಳು ಇವಳು ಹೋಗಿ ಬಾರೆ ಅಂತಲೇ ಕರಿತೇವೆ. ಆಕೆ ಲಿಂಗಾಯತೆ ಕೂಡ. ಆಕೆ ನೀನು ಧೂಮಪಾನ ಮಾಡುವುದು, ಅಂದರೆ ಸಿಗರೆಟ್ ಸೇದುವುದನ್ನು ಕಮ್ಮಿ ಮಾಡು ಅಥವಾ ಬಿಡು ಅಂತ ಹೇಳಿದ್ದಾರೆ. ನಾನು ಧೂಮಪಾನಿಯಲ್ಲ, ನಾನು ಧೂಮಪಾನ ಬಿಟ್ಟು ಬಹಳಷ್ಟು ವರ್ಷಗಳೇ, ಅಂದರೆ ದಶಕಗಳೇ ಆಗಿ ಹೋಗಿವೆ. ಅದರಿಂದ ನಾನು ಧೂಮಪಾನಿ ಅಂತ ಕಂಡ್ರೆ ಅದು ಬಹುಶಃ ಕ್ಯಾಮರಾ ಅಥವಾ ಬೆಳಕಿನ ವ್ಯವಸ್ಥೆಯ ದೋಷ ಇರಬಹುದು. ನಾನು ಖಂಡಿತ ಧೂಮಪಾನಿ ಅಲ್ಲ. ಈ ಕುಚೋದ್ಯದ, ಕಿಡಿಗೇಡಿತನದ, ಅಂದರೆ ನನ್ನ ಪ್ರಾಥಮಿಕ ಶಾಲೆಯ ಸಹಪಾಠಿಯನ್ನು ಕುಚೋದ್ಯದ ಅಥವಾ ಕಿಡಿಗೇಡಿತನದ ಪ್ರತಿಕ್ರಿಯೆಯನ್ನಾಗಲಿ ಬುದ್ಧಿವಾದವನ್ನಾಗಲಿ ಹೇಳಿಲ್ಲ. ಅದನ್ನು ಹೊರತುಪಡಿಸಿ ಬಂದ ಕಿಡಿಗೇಡಿತನದ, ಕುಚೋದ್ಯದ ಪ್ರತಿಕ್ರಿಯೆಗಳನ್ನು ಹೊರತುಪಡಿಸಿ ಮತಿವಂತರು, ಅಂದರೆ ನನ್ನ ಸ್ನೇಹಿತರು, ಹಿತೈಷಿಗಳು, ಮಿತ್ರರು ದೂರವಾಣಿ ಕರೆಗಳ ಮೂಲಕ ತಿಳಿಸಿದ ಅಭಿಪ್ರಾಯಗಳು ಹಾಗೂ ಹೇಳಿದ ಅಥವಾ ನೀಡಿದ ಸಲಹೆಗಳು 3 ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ಅದರಲ್ಲಿ ಮೊದಲನೇದಾಗಿ, ಧರ್ಮ ಸಂಸ್ಥಾಪಕರನ್ನು ನೀವು ಏನಂತ ಕರಿತೀರಿ? ಧರ್ಮ ಸಂಸ್ಥಾಪನೆಗೆ ಅವರು ಕಾರಣರಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಎರಡನೇ ಪ್ರಶ್ನೆ, ಲಿಂಗಾಯತ ಜಾತಿಯೇ ಅಥವಾ ಧರ್ಮವೇ? ಸ್ಪಷ್ಟವಾಗಿ ತಿಳಿಸಿ ಅಂತ ಹೇಳಿದ್ದಾರೆ. ಮೂರನೆಯ ಪ್ರಶ್ನೆ, ಬಸವೇಶ್ವರರು ಯಾರು? ಅವರ ಮೂಲ ಏನು? ಅವರು ಬ್ರಾಹ್ಮಣರೇ, ಗೊಲ್ಲರೇ ಅಂತ ಕೇಳಿದ್ದಾರೆ. ಮೊದಲನೆಯದಾಗಿ, ಧರ್ಮ ಸಂಸ್ಥಾಪಕರು ಮತ್ತು ಅವರು ಸ್ಥಾಪಿಸಿದ ಧರ್ಮಗಳು. ಅವರು ಸ್ಥಾಪಿಸಿದ ಧರ್ಮಗಳ ವಿವರಣೆಗೆ ಅಥವಾ ವಿವರಿಸಲು ನಾನು ಹೋಗುವುದಿಲ್ಲ. ಧರ್ಮ ಸಂಸ್ಥಾಪಕರನ್ನು ಏನೆಂದು ಕರೆಯುತ್ತೀರಿ ಅಂತ ಕೇಳಿದ್ದಕ್ಕೆ ಉತ್ತರ, ಅವರ ಅನುಯಾಯಿಗಳೇ, ಅಂದರೆ ಅವರವರ ಧರ್ಮದ ಅನುಯಾಯಿಗಳೇ ಅವರಿಗೆ ಹೆಸರಿಟ್ಟಿದ್ದಾರೆ, ಅವರನ್ನು ಪೂಜ್ಯ ಭಾವನೆಯಿಂದ ಕರೆದಿದ್ದಾರೆ. ನಾವು ಜೈನ ಧರ್ಮದಿಂದ ಶುರು ಮಾಡುವುದಾದರೆ ಅದರ ಸಂಸ್ಥಾಪಕರು ಅಥವಾ ಜೈನ ಧರ್ಮದ ಸಂಸ್ಥಾಪನೆಗೆ ಕಾರಣರಾದ ಮಹಾವೀರರಿಗೆ ಅದರ ಅನುಯಾಯಿಗಳು ತೀರ್ಥಂಕರರು ಅಂತ ಕರೆದಿದ್ದಾರೆ. ಎರಡನೆಯದಾಗಿ, ಬೌದ್ಧ ಧರ್ಮದ ಸಂಸ್ಥಾಪನೆಗೆ ಕಾರಣರಾದ ಸಿದ್ಧಾರ್ಥರಿಗೆ ಗೌತಮ ಬುದ್ಧ ಎಂದು ಅದರ ಅನುಯಾಯಿಗಳು ಕರೆದಿದ್ದಾರೆ. ಆಮೇಲೆ ಕ್ರೈಸ್ತ ಧರ್ಮದ ಅನುಯಾಯಿಗಳು ಕ್ರೈಸ್ತರನ್ನು ಏನೆಂದು ಕರೆದಿದ್ದಾರೆ ಅಂತ ನಿಮಗೆ ಗೊತ್ತೇ ಇದೆ, ದೇವರ ಮಗ ಅಂತ ಕರೆದಿದ್ದಾರೆ. ಹಾಗೆ ಮುಸ್ಲಿಮರು ಮೊಹಮ್ಮದ್ ಪೈಗಂಬರ್ರವರನ್ನು ದೇವರ ಸಂದೇಶವಾಹಕರು ಅಂತ ಕರೆದಿದ್ದಾರೆ. ಬಸವೇಶ್ವರರನ್ನು ಅವರ ಅನುಯಾಯಿಗಳು, ಅಂದರೆ ಬಸವೇಶ್ವರರ ನಂತರ ಅವರ ಅನುಯಾಯಿಗಳು ವಿಶ್ವಗುರು, ಕ್ರಾಂತಿಯೋಗಿ ಅಂತ ಕರೆದಿದ್ದಾರೆ. ಹಾಗೆಯೇ ಸಿಖ್ ಧರ್ಮದ ಅನುಯಾಯಿಗಳು ಸಿಖ್ ಧರ್ಮ ಸಂಸ್ಥಾಪನೆಗೆ ಕಾರಣರಾದ 10 ಗುರುಗಳನ್ನು ಗುರುಗಳು ಅಂತಲೇ ಕರೆದಿದ್ದಾರೆ. ಎರಡನೇ ಪ್ರಶ್ನೆ, ಲಿಂಗಾಯಿತರು ಜಾತಿಯೇ ಧರ್ಮವೇ? 1975ರಲ್ಲಿ ಅಂದಿನ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರು
ಹಿಂದುಳಿದ ವರ್ಗಗಳ ಬಗ್ಗೆ ವರದಿ ಕೇಳಿ ನೇಮಿಸಿದ LG ಹಾವನೂರು ಆಯೋಗ ಲಿಂಗಾಯತರು ಜಾತಿಗಳ ಒಂದು ಸಮುಚ್ಚಯ, ಜಾತಿಗಳ ಒಂದು ಗುಂಪು ಅಂತ ಹೇಳಿದೆ. ಅದು ಧರ್ಮ ಅಂತೇನು ಹೇಳಿಲ್ಲ. ಆದರೆ ಲಿಂಗಾಯತವೇ ಅದನ್ನು ಧರ್ಮ ಅಂತ ಹೇಳ್ತಿದೆ. ಯಾಕಂತ ಹೇಳಿದ್ರೆ ನೀವು ಜಗತ್ತಿನ ಯಾವುದೇ ಧರ್ಮವನ್ನು ತೆಗೆದುಕೊಂಡರೂ ಅದರ ಮೂಲ ಲಕ್ಷಣ ಅದಕ್ಕೆ ನೀವು ಮತಾಂತರವಾಗಬಹುದು, ಅದನ್ನು ನೀವು ಸ್ವೀಕರಿಸಬಹುದು. ಆದರೆ ಜಾತಿಯ ವಿಷಯದಲ್ಲಿ ಹಾಗಲ್ಲ. ಒಂದು ಜಾತಿಯನ್ನು ಸ್ವೀಕರಿಸಲು ಬರುವುದಿಲ್ಲ, ನೀವು ಜಾತ್ಯಾಂತರವಾಗಲು ಬರುವುದಿಲ್ಲ, ನೀವು ಮತಾಂತರವಾಗಬಹುದು. ಜೈನ ಧರ್ಮದಿಂದ ಹಿಡಿದು ಸಿಖ್ ಧರ್ಮದವರೆಗೆ ಎಲ್ಲ ಧರ್ಮಗಳಿಗೆ ನೀವು ಮತಾಂತರವಾಗಬಹುದು, ಆ ಮತಗಳನ್ನು ಸ್ವೀಕರಿಸಬಹುದು, ಆ ಮತಗಳ ಅನುಯಾಯಿಯಾಗಬಹುದು. ಅದರಿಂದಾಗಿ ನೀವು ಲಿಂಗಾಯತ ಅದನ್ನು ನೀವು ಜಾತಿ ಅಂತ ಹೇಳುವುದಾದರೆ ಲಿಂಗಾಯತ ಜಾತಿಗೆ ನೀವು ಜಾತ್ಯಾಂತರವಾಗಲು, ಲಿಂಗಾಯತ ಜಾತಿಯನ್ನು ಸ್ವೀಕರಿಸಲು ಆಗುವುದರಿಂದ ಅದು ಧರ್ಮವೇ ಸರಿ, ಅದು ಜಾತಿಯಲ್ಲ. ಹಾಗೆಯೇ ಅದು ಯಾರು ಸ್ಥಾಪಿಸಿದ ಅಥವಾ ದಿನಾಂಕದೊಂದಿಗೆ ಅಸ್ತಿತ್ವಕ್ಕೆ ಬಂದ ಅಥವಾ ಒಂದು ದಿನಾಂಕದೊಂದಿಗೆ ಜಾರಿಗೊಳಿಸಲಾದ ಧರ್ಮವಲ್ಲ, ಅದರ ಅನುಯಾಯಿಗಳೇ ಸ್ಥಾಪಿಸಿದ ಧರ್ಮ. ನೀವು ಜೈನರಾಗಬಹುದು, ನೀವು ಬೌದ್ಧರಾಗಬಹುದು, ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಬಹುದು, ನೀವು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಬಹುದು, ಹಾಗೆ ಲಿಂಗಾಯತರಾಗಬಹುದು. ಇವುಗಳ ಪೈಕಿ ಲಿಂಗಾಯತವನ್ನು ಹೊರತುಪಡಿಸಿ ಮಿಕ್ಕೆಲ್ಲವೂ ಧರ್ಮದ ಸ್ಥಾನಮಾನವನ್ನು ಪಡೆದಿರುವುದರಿಂದ ಲಿಂಗಾಯತ ಕೂಡ ಧರ್ಮದ ಸ್ಥಾನಮಾನ ಪಡೆಯಲು ಯಾವುದೇ ಅಡ್ಡಿ ಇರಬಾರದು, ಯಾವುದೇ ಮೂರನೆಯದಾಗಿ ಬಸವೇಶ್ವರರ ಮೂಲ ಏನು? ಬಸವೇಶ್ವರರು ಯಾರು? ಅವರು ಬ್ರಾಹ್ಮಣರೇ ಗೊಲ್ಲರೇ ಅಂತ ಕೇಳಿದ್ದಾರೆ. ಈ ಬಗ್ಗೆ ಕೆಲ ವರ್ಷಗಳ ಹಿಂದೆ ಇಲ್ಲಿ ಕರ್ನಾಟಕದಲ್ಲಿ ವಿವಾದ ಸೃಷ್ಟಿಯಾಗಿತ್ತು. ಆ ಬಗ್ಗೆ ಬರೆದ ಒಂದು ಪುಸ್ತಕ ಸಾಕಷ್ಟು ಚರ್ಚೆಗೆ, ಸಾಕಷ್ಟು ವಿವಾದಕ್ಕೆ ಎಡೆಮಾಡಿಕೊಟ್ಟಿತ್ತು. ಬಸವೇಶ್ವರರು ಬ್ರಾಹ್ಮಣರು ಎನ್ನುವವರು ಆ ಪುಸ್ತಕದಲ್ಲಿ ಅವರನ್ನು ಗೊಲ್ಲರೆಂದು ಕರೆದಿದ್ದ ಬಗ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು. ಅವರು ಬ್ರಾಹ್ಮಣರು ಗೊಲ್ಲರಲ್ಲ ಎಂದಿದ್ದರು. ಹಾಗೆ ಅವರು ಗೊಲ್ಲರು ಎನ್ನುವರು ಕೂಡ ಅಷ್ಟೇ ಬಲವಾಗಿ ಅದನ್ನು ಸಮರ್ಥಿಸಿಕೊಂಡಿದ್ದರು. ಆದರೆ ಬಸವೇಶ್ವರರು ಯಾರು ಎಂಬುದು ಆಗ ಸ್ಪಷ್ಟವಾಗಿರಲಿಲ್ಲ, ನಿರೂಪಿಸಲು ಆಗಿರಲಿಲ್ಲ. ಬಸವೇಶ್ವರರ ಹೆಸರೇ ಹೇಳುವಂತೆ ಅವರು ಬ್ರಾಹ್ಮಣರಲ್ಲ. ಬಸವೇಶ್ವರರು ಬ್ರಾಹ್ಮಣರೇ ಅನ್ನುವುದಾದರೆ ಅವರಿಗಿಂತ ಮೊದಲು ಅವರ ನಂತರ ಬಸವಣ್ಣ, ಬಸವಯ್ಯ, ಬಸವಪ್ಪ, ಬಸವರಾಜ, ಬಸವೇಶ್ವರ ಎನ್ನುವ ಹೆಸರಿನ ಒಬ್ಬ ಬ್ರಾಹ್ಮಣರು ನಮಗೆ ಕಾಣಸಿಗುವುದಿಲ್ಲ. ಬಸವೇಶ್ವರ, ಬಸವಣ್ಣ ಎನ್ನುವ ಹೆಸರೇ ಬ್ರಾಹ್ಮಣರು ಇಟ್ಟುಕೊಳ್ಳುವಂಥ ಹೆಸರಲ್ಲ, ಅದು ಬ್ರಾಹ್ಮಣೇತರರು ಇಟ್ಟುಕೊಳ್ಳುವಂತಹ ಹೆಸರು. ಅವರೇ ಹೇಳಿದ್ದಾರೆ, ಸೆಟ್ಟಿ ಎಂದೆಂಬೆನೆ ಸಿರಿಯಾಳನ, ಮಡಿವಾಳನೆಂದೆಂಬೆನೆ ಮಾಚಯ್ಯನ, ಡೋಹಾರನೆಂದೆಂಬೆನೆ ಕಕ್ಕಯ್ಯನ, ಮಾದಾರನೆಂದೆಂಬೆನೆ ಚೆನ್ನಯ್ಯನ, ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ. ಬಸವೇಶ್ವರರು ಗೋಲಿಕ ಜಾತಿಗೆ ಸೇರಿದವರಾಗಿದ್ದರು. ಆದರೆ ಗೊಲ್ಲರೆಂದರೆ ನಾವು ತಿಳಿದಂತೆ ಪಶು ಸಾಕಣೆಯವರಲ್ಲ, ದನ ಕರು ಎಮ್ಮೆಗಳನ್ನು ಸಾಕಿಕೊಂಡು ಹಾಲು ಮಾರುತ್ತಿದ್ದವರಾಗಲಿ, ಪಶು ಸಂಗೋಪನೆಯಲ್ಲಿ ತೊಡಗಿಕೊಂಡವರಾಗಲಿ ಅಲ್ಲ. ಗೊಲ್ಲರ ಮೂಲ ಉಚ್ಚಾರ ಗೊಲ್ಲರೇ ಅಲ್ಲ, ಗೋಲರು, ಗೋಲಿಯರು, ಗೋಲಿಕರು ಅಂತ ಅವರನ್ನು ಆಗ ಕರೆಯಲಾಗ್ತಿತ್ತು. ಗೋಲಿಕ ಜಾತಿಯವರು ಅಂತ ಕರೆಯಲಾಗ್ತಿತ್ತು. ಈ ಗೋಲಿಕರು ಅಂದರೆ ವಜ್ರ ಗಣಿಗಾರರು ಅಥವಾ ವಜ್ರ ವ್ಯಾಪಾರಿಗಳು. ಆಂಗ್ಲ ಭಾಷೆಯಲ್ಲಿ ಡಿಯಮಂಟ್ ಅಂತ ಏನು ಕರೀತಾರೆ, ವಜ್ರ ವ್ಯಾಪಾರಿಗಳನ್ನ ಆ ಕಸುಬು ಮಾಡುವವರಾಗಿದ್ದರು. ಇದಕ್ಕೆ ಸಾಕ್ಷ್ಯವೆಂದರೆ ಗೋಲ್ಕೊಂಡ ಆಗ ಭಾರತದ ಅತ್ಯಂತ ಪ್ರಮುಖ ವಜ್ರ ಗಣಿಗಾರಿಕೆಯ ಪ್ರದೇಶವಾಗಿತ್ತು. ಆಗ ಭಾರತೀಯ ಉಪಖಂಡದಲ್ಲಿದ್ದ ಸುಮಾರು 38 ವಜ್ರಗಣಿಗಳ ಪೈಕಿ 23 ವಜ್ರಗಣಿಗಳು ಗೋಲ್ಕೊಂಡ ಪ್ರದೇಶದಲ್ಲೇ ಇದ್ದವು.
ಗೋಲ್ಕೊಂಡ ಎಂದರೆ ಗೊಲ್ಲರ ಬೆಟ್ಟ ಅಲ್ಲ. ಗೋಲ್ಕೊಂಡ ಎಂದರೆ ವಜ್ರಗಳ ಬೆಟ್ಟ, ವಜ್ರ ದೊರಕುತ್ತಿದ್ದ ಬೆಟ್ಟ, ವಜ್ರ ಗಣಿಗಳ ಬೆಟ್ಟಗಳ ಸಾಲು ಅಂತ ಅರ್ಥ. ಇದರಿಂದಾಗಿ ನಿಜಾಮರು ಇಲ್ಲಿ ರಾಜ್ಯ ಸ್ಥಾಪನೆ ಮಾಡಿದರೂ ಯಾರು ಸುಮ್ಮನೆ ಬಂದು ಒಂದು ಸ್ಥಳದಲ್ಲಿ ಸುಮ್ಮನೆ ರಾಜ್ಯ ಸ್ಥಾಪನೆ ಮಾಡುವುದಿಲ್ಲ. ಅದಕ್ಕೆ ಯಾವುದಾದರೂ ಬಲವಾದ ಕಾರಣವಿರುತ್ತದೆ. ಆ ಪ್ರದೇಶದ ಆರ್ಥಿಕತೆ, ಅಲ್ಲಿ ದೊರೆಯುವ ಸಂಪನ್ಮೂಲಗಳು ಅಥವಾ ಇನ್ಯಾವುದೇ ರೀತಿಯ ಕಾರಣ ಅಂದರೆ ವಾತಾವರಣ ಮುಂತಾದ ಕಾರಣಗಳಿರ್ತವೆ. ಗೋಲ್ಕೊಂಡದಲ್ಲಿ ವಜ್ರಗಳು ಹೇರಳವಾಗಿ ದೊರೆಯುತ್ತಿದ್ದ ಕಾರಣ ನಿಜಾಮರಲ್ಲಿ ರಾಜ್ಯ ಸ್ಥಾಪನೆ ಮಾಡ್ತಾರೆ. ಆ ಕಾಲದಲ್ಲಿ ಅದು ಭಾರತೀಯ ಉಪಖಂಡದಲ್ಲಿ ಅತ್ಯಂತ ದೊಡ್ಡ ವಜ್ರ ಮಾರುಕಟ್ಟೆಯಾಗಿತ್ತು. ಡಚ್ ಪ್ರಕಾಶಕರೋರ್ವರ 1725ರ ಈ ಚಿತ್ರ ನೋಡಿದರೆ ಗೋಲ್ಕೊಂಡದಲ್ಲಿ ನಡೆಯುತ್ತಿದ್ದ ವಜ್ರ ವಹಿವಾಟಿನ ಅಥವಾ ವಜ್ರ ಗಣಿಗಾರಿಕೆಯ, ವಜ್ರ ವ್ಯಾಪಾರದ ಪ್ರಮಾಣದ ಅರಿವಾಗುತ್ತದೆ. ಜಗತ್ತಿನ ಅತ್ಯಂತ ಪ್ರಮುಖ ವಜ್ರಗಳಲ್ಲಿ ಕೊಹಿನೂರ್, ನಿಜಾಮ್, ಹೋಪ್, ರೀಜೆಂಟ್, ಗ್ರೇಟ್ ಮೊಘಲ್ ಮುಂತಾದ ವಜ್ರಗಳು ಇಲ್ಲಿಯ ಗಣಿಗಳಿಂದಲೇ ತೆಗೆಯಲಾಗಿತ್ತು. ಜಗತ್ ಪ್ರಸಿದ್ಧ ಕೊಹಿನೂರ್ನ ಬಗ್ಗೆ ಅಂತೂ ಗೊತ್ತೇ ಇದೆ. ಇದರಿಂದಾಗಿ ಬಸವನ ಬಾಗೇವಾಡಿಯಲ್ಲಿ ಜನಿಸಿದ ಬಸವೇಶ್ವರರ ಕುಟುಂಬ ಕೂಡ ವಜ್ರ ಗಣಿಗಾರಿಕೆಯಲ್ಲಿ ಅಥವಾ ವಜ್ರ ವ್ಯಾಪಾರದಲ್ಲಿ ಅಥವಾ ವಜ್ರ ಗಣಿಗಾರಿಕೆ ಹಾಗೂ ವಜ್ರ ವ್ಯಾಪಾರದಲ್ಲಿ ತೊಡಗಿಸಿಕೊಂಡ ಕುಟುಂಬವಾಗಿತ್ತು. ಬಸವೇಶ್ವರರು ವಜ್ರ ಗಣಿಗಾರಿಕೆ ಮಾಡಿಲ್ಲ ಅಥವಾ ವಜ್ರ ವ್ಯಾಪಾರ ಮಾಡಿಲ್ಲ. ಅವರು ಬಸವನ ಬಾಗೇವಾಡಿ ಪಟ್ಟಣ ಪ್ರದೇಶದಲ್ಲಿ ಬೆಳೆದವರು, ಬಿಜ್ಜಳನ ಆಸ್ಥಾನದಲ್ಲಿದ್ದವರು. ಆದರೆ ವಜ್ರ ಗಣಿಗಾರಿಕೆ ಮತ್ತು ವಜ್ರ ವ್ಯಾಪಾರದಿಂದಾಗಿ ಅವರು ಆರ್ಥಿಕವಾಗಿ, ಅವರ ಕುಟುಂಬ ಹಾಗೂ ಅವರು ಆರ್ಥಿಕವಾಗಿ ಸಾಕಷ್ಟು ಸುಸ್ಥಿತಿಯಲ್ಲಿದ್ದರು. ಇದರಿಂದಾಗಿ ಅವರಿಗೆ ಸಾಮಾಜಿಕ ಕ್ರಾಂತಿಯನ್ನು ಮಾಡಲು ಸಾಧ್ಯವಾಯಿತು. ಇದೇ ರೀತಿ ಇನ್ನೊಂದು ಪ್ರಮುಖ ಜಾತಿ ಅನ್ನೊಂದು ಕಬ್ಬಾರರು, ಬೆಸ್ತರು, ಅವರನ್ನು ಕೂಡ ಮೀನುಗಾರರು ಅಂತ ಬಿಂಬಿಸಲಾಗಿದೆ. ಅವರು ಮೂಲತಃ ಮೀನುಗಾರರಲ್ಲ. ಆ ಕಾಲದಲ್ಲಿ ಎಲ್ಲರೂ ಮೀನುಗಾರಿಕೆ ಮಾಡ್ತಿದ್ರು, ಎಲ್ಲರೂ ಬೇಟೆಯಾಡ್ತಿದ್ರು, ಎಲ್ಲರೂ ಕೃಷಿ ಮಾಡ್ತಿದ್ರು. ಆದರೆ ಅವರ ಕುಲಕಸುಬು ಅಥವಾ ಅವರು ಮಾಡ್ತಿದ್ದ ವೃತ್ತಿ ಬೇರೆ ಇರ್ತಿತ್ತು. ಅವರು ಮಾಡ್ತಿದ್ದ ವಿಶೇಷ ವೃತ್ತಿ ಬೇರೆ ಇರ್ತಿತ್ತು. ಅದು ಕುಂಬಾರಿಕೆಯಾಗಲಿ ಅಥವಾ ವಜ್ರ ಗಣಿಗಾರಿಕೆ, ವಜ್ರ ವ್ಯಾಪಾರವಾಗಲಿ ಅಥವಾ ಕಬ್ಬಾರರು ಮಾಡುತ್ತಿದ್ದ ಕೆಲಸವಾಗಲಿ, ಅದರ ಬಗ್ಗೆ ನಾನು ಪ್ರತ್ಯೇಕ ವಿವರದ ವಿಡಿಯೋ ಮಾಡ್ತೇನೆ. ಹಾಗೆಯೇ ಕಣ್ಣರು, ಕರ್ನಾಟಕದ ಮೂಲ ನಿವಾಸಿಗಳಲ್ಲಿ ಒಂದು ಪಂಗಡವಾದ, ಒಂದು ಸಮುದಾಯವಾದ ಕಣ್ಣರು ಕೂಡ, ಅವರಿಗೆ ಕೂಡ ತಪ್ಪಾದ ವೃತ್ತಿಯನ್ನು ಆರೋಪಿಸಲಾಗಿದೆ. ಇದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಲಿದ್ದೇನೆ. ಇದು ಮಾನವ ವಿವೇಕದ ಬಗೆಗಿನ ಚಾನಲ್. ಇದು ಈ ಸೂರ್ಯನ ಅಡಿಯಲ್ಲಿರುವ ಎಲ್ಲ ವಿಷಯಗಳ ಸತ್ಯತೆಯನ್ನು ತೆರೆದಿಡುವ ಚಾನಲ್. ಈ ವಿಶ್ವದಲ್ಲಿ ಹಾಗೂ ಅದರಾಚೆಗೂ ಇರುವ ವಿಷಯಗಳ ಸತ್ಯತೆಯನ್ನು ತೆರೆದಿಡುವ ಚಾನಲ್. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೋಟಿಫಿಕೇಷನ್ಗಾಗಿ ಐಕಾನ್ ಬೆಲ್ಲನ್ನು ಕೂಡ ಒತ್ತಿ. ನಮಸ್ಕಾರ.